ಸೂಪರ್ವೈಸರ್ಗಳನ್ನು ಇಲಾಖೆಯಲ್ಲಿ ಮುಂದುವರಿಯಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ ವೀಕ್ಷಕರೇ, ನಾವಿಂದು ಜವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದ ಎದುರುಗಡೆ ಇದ್ದೀವಿ. ದಲಿತ ಸಂಘಟನೆಗಳು ಜಂಟಿಯಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಹೊರಗುತ್ತಿಗೆ ನೌಕರರನ್ನು ಏಕಾಏಕಿ ಸೇವೆಯಿಂದ ಕೈಬಿಡಲಾಗಿದೆ ಎಂದು ಆಗ್ರಹಿಸಿ ಮತ್ತು ಪುರಸಭೆ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಸತತ 4 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು, ಧರಣಿ ನಿರಂತರರು ನಮ್ಮೊಂದಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ಹೋರಾಟ ನಡೆದಿರುವಂತದ್ದು ತಿಳಿದು ಹೊರಗುತ್ತಿಗೆ ನೌಕರರ ಆಗಿರುವಂತಹ 29 ಜನರು ನಮ್ಮ ಸಲುವಾಗಿ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ನಮಗಾಗಿ ಹೋರಾಟದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಆ ಹೋರಾಟಕ್ಕೆ ನಾವು ಬೆಂಬಲಿಸಬೇಕು ಅಂತೇಳಿ ಮೊನ್ನೆ ದಿನ ಪತ್ರ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮುಖ್ಯಾಧಿಕಾರಿಗೆ ಪತ್ರ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ 29 ಜನ ಹೊರಗುತ್ತಿಗೆ ನೌಕರರು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಲೋಡರ್ಸ್ ಆಗಿರ್ಬೋದು, ನೀರು ನಿರ್ವಾಹಕರಾಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಇತರೆ ಎಲ್ಲ 29 ಜನ ಹೊರ ನೌಕರರು ಒಂದು ಕೆಲಸ ಸ್ಥಗಿತಗೊಳಿಸಿದ್ದಕ್ಕಾಗಿ ಮುಖ್ಯಾಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟ ಏಜೆನ್ಸಿದವರಿಗೆ ಒಂದು ಪತ್ರ ಹಾಕ್ತಾರೆ. ನಿಮ್ಮ ಅಧೀನದಲ್ಲಿರುವ ಹೊರಗುತ್ತಿಗೆ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ, ಕೆಲಸ ಸ್ಥಗಿತಗೊಳಿಸಿದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಹೊರತುಪಡಿಸಿ ಬೇರೆಯವರನ್ನು ತಕ್ಷಣ ನಿಯೋಜನೆ ಮಾಡಿ ಕೆಲಸಕ್ಕೆ ಹಾಜರುಪಡಿಸ್ರಿ ಅಂತೇಳಿ ಮುಖ್ಯಾಧಿಕಾರಿಗಳು ಸಂಬಂಧಪಟ್ಟ ಏಜೆನ್ಸಿದವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದರ ಅರ್ಥ ಏನಂತಂದ್ರೆ, ಇವತ್ತು ಸಂವಿಧಾನಬದ್ಧವಾಗಿ ಹೊರಗುತ್ತಿಗೆ ನೌಕರರು ಯಾವುದೇ ಪ್ರಶ್ನೆ ಮಾಡಬಾರ್ದು, ಯಾವುದೇ ಸೌಲಭ್ಯ ಮುಖ್ಯಾಧಿಕಾರಿಗಳಿಗೆ ಕೇಳಬಾರ್ದು. ವೇತನದಲ್ಲಿ ಎಷ್ಟಾದ್ರೂ ಕೊಡ್ಲಿ, ಎಷ್ಟು ಕೊಟ್ಟಷ್ಟು ತಗೋಬೇಕಾ ಅಂತಕ್ಕಂಥ ಅವರ ಮನಸ್ಥಿತಿ. ಜೊತೆಗೆ ಮುಂಬಡ್ತಿಯಲ್ಲಿ ಅರ್ಹರಾದವರಿಗೆ ಮುಂಬಡ್ತಿ ಆಗಲಿ ಅಂತೇಳಿ ಒಂದು ಹೋರಾಟ ಇದೆ. ಅರ್ಹರಾದವರು ಮುಂಬಡ್ತಿ ಸಿಗ್ಲಿ, ಅದು ನಮಗೆ ಒಳ್ಳೇದು. ಆದ್ರೆ ಮುಂಬಡ್ತಿಯಲ್ಲಿ ವ್ಯತ್ಯಾಸ ಆಗೋದು ಕೇಳಬಾರ್ದು. ಆಮೇಲೆ ಸೇವಾ ಹಿರಿತನದಲ್ಲಿ ಕೆಲವೊಂದು ಜನ 10 ವರ್ಷ ಸೇವೆ ಸಲ್ಲಿಸಿದ್ರೆ ಅವರಿಗೆ 7 ವರ್ಷ ಸೇವೆ ಸಲ್ಲಿಸ್ತಾರೆ ಅಂತೇಳಿ ವರದಿ ಕೊಡ್ತಾರೆ. ಸರ್ಕಾರದ ಒಂದು ಏನು ವೇತನ 21,500 ರೂಪಾಯಿ ಇತ್ತಂದ್ರೆ ಅವ್ರಿಗೆ ಬರೀ 17 ಸಾವಿರ ರೂಪಾಯಿ ಕೊಡ್ತಾರೆ. ಇಂಥವೆಲ್ಲ ನೀವು ಕೇಳಕತ್ತೀರಿ ಅಂತೇಳಿ ಇವತ್ತಿನ ದಿವಸ 2 ಸೂಪರ್ವೈಸರ್ ಅವರನ್ನು ಹೊರ ಹಾಕಿದ್ದಾರೆ. ಅದಕ್ಕಾಗಿ ಇಂಥ ಒಂದು ನೀತಿ ಕೈ ಬಿಡಬೇಕು. ಇಂಥ ಒಂದು ನೀತಿ ಅನುಸರಿಸ್ತಕ್ಕಂಥ ಪುರಸಭೆಯ ಏನು ಅಧಿಕಾರಿಗಳಾಗಿದ್ದಾರೆ ಅಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಬೇರ್ ಬಿಟ್ಟಿರ್ತಕ್ಕಂಥವ್ರು ಅವರು ತಕ್ಷಣ ವರ್ಗಾವಣೆ ಆಗ್ಬೇಕು. ಈ ಒಂದು ಹೋರಾಟಕ್ಕೆ ಕಾರಣರಾಗಿರ್ತಕ್ಕಂಥ FDC ಪೀರ್ ಶೆಟ್ಟಿ ಅವರು ಹಾಗೂ ಪರಿಸರ ಅಭಿಯಂತರಾಗಿರುವಂತ ಶ್ರೀನಿವಾಸ್ ಸೂರನ್ ಅವರು ತಕ್ಷಣ ಅಮಾನತು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಹೋರಾಟದ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ನ್ಯಾಯಸಮ್ಮತವಾಗಿದ್ದರೆ ತಾವು ಸ್ಪಂದಿಸಿ ನಮ್ಮ ಸಮಸ್ಯೆಗೆ ಇತ್ಯರ್ಥಗೊಳಿಸಿ. ಒಂದು ವೇಳೆ ನಮ್ಮ ಹೋರಾಟ ತಪ್ಪಿದ್ದಿದ್ದರೆ ತಪ್ಪು ಅಂತ ಹೇಳಿ ಇವತ್ತು ನೌಕರರ ಪರವಾಗಿ ನಮ್ಮ ಹೋರಾಟ, ಮುಖ್ಯಾಧಿಕಾರಿಗಳು ನೌಕರಿಗೆ ಸಂರಕ್ಷಣೆ ಮಾಡ್ತಕ್ಕಂಥವರೇ ಇವತ್ತು ಅವರಿಗೆ ಬೀದಿಗೆ ತಳ್ಳಿದ್ದಾರೆ. ಅದಕ್ಕಾಗಿ ಈ 2 ನೌಕರರನ್ನು ಹೊರ ಹಾಕೋದಕ್ಕಾಗಿ ಅವರಿಗೆ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಇವರಿಗೆ ಸಿಗ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಇವತ್ತು ಹಿಂದಿನ ದಿನದಾಗ ನಾಷ್ಟ ಕಟ್ ಮಾಡಿದ್ರು, ಬೆಳಿಗ್ಗೆ ಕೊಡತಕ್ಕಂಥ ಉಪಹಾರ ಅದು ಸಹಿತ ಇವತ್ತು ಹೋರಾಟದ ಮೂಲಕ ನಾಷ್ಟದ ವ್ಯವಸ್ಥೆ ಕೊಡ್ಲಕತ್ತಿದ್ದಾರೆ. ಆದ್ರೆ 4 ತಿಂಗಳು ತಡೆ ಹಿಡಿದಂತ ನಾಷ್ಟದ ಒಂದು ಹಣ ಅವರ ಇದಕ್ಕೆ ಅವರಿಗೆ ಕೊಡಬೇಕಂತೇಳಿ ಒತ್ತಾಯ ಮಾಡಿದ್ರು. ಇಲ್ಲಿ ತನಕ ಅವ್ರಿಗೆ ಕೊಟ್ಟಿಲ್ಲ, 17ನೇ ವೇತನದಲ್ಲಿ ಕೊಟ್ಟಿಲ್ಲ. ಹೀಗಾಗಿ ಪ್ರತಿ ಹಂತದಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಪುರಸಭೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಅಮಾನತ ಆಗ್ಬೇಕು. ಸುಮಾರು ವರ್ಷಗಳಿಂದ ಬೇರ್ ಬಿಟ್ಟಿರ್ತಕ್ಕಂಥ ಅಧಿಕಾರಿಗಳ ವರ್ಗಾವಣೆ ಆದ್ರೆ ಜೇವರ್ಗಿ ಒಂದು ಪಟ್ಟಣದ ಎಲ್ಲಾ ಬಡಾವಣೆಯ ಜನರಿಗೆ ಒಂದು ಒಳ್ಳೆಯ ಒಂದು ಕೆಲಸ, ಸ್ವಚ್ಛತೆಯ ಕೆಲಸ ಸಿಗ್ತದೆ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇವತ್ತಿನ ದಿವಸ 2 ಜನ ಸೂಪರ್ವೈಸರ್ ಕೆಲಸ ಮಾಡ್ತಿರ್ತಕ್ಕಂಥ ಹೊರಗುತ್ತಿಗೆ ನೌಕರರನ್ನು ಏಕಾಏಕಿ ಅವರನ್ನು ಇದೇ ಮಾರ್ಚ್ 1ರಂದು ತೆಗೆದುಹಾಕಿದ್ದಾರೆ. ಅವ್ರನ್ನು ಸುಮಾರು 7 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಅವರು ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜೀವದ
ಭಯ ಇಲ್ಲದೇನೆ ಅವ್ರು ಕೆಲಸ ಮಾಡಿದ್ದಾರೆ. ಅಂಥವ್ರನ್ನ ಈ ಕೂಡಲೇ ಬೇರೆಯವರಿಗೆ ಮುಂಬಡ್ತಿ ನೀರವರಿಗೆ ಹೊರಗುತ್ತಿಗೆ ನೌಕರನ್ನು ತೆಗೆದುಹಾಕಿದ್ದಾರೆ. ಅದಲ್ಲದೆ ಮೊನ್ನೆ 4 ದಿವಸದ ಹಿಂದೆ SI ರಾಜಶೇಖರ್ ಅವ್ರ ಮೇಲೆ ಕೆಲವು ಹೋರಾಟಗಾರರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಪೌರ ಕಾರ್ಮಿಕ ನೌಕರ ಸಂಘದ ಧರಣಿಯಲ್ಲಿ ಎಲ್ಲ ಹೊರ ಗುತ್ತಿಗೆ ಮತ್ತು ಪರ್ಮನೆಂಟ್ ಇರೋಂಥ ಎಲ್ಲ ನೌಕರರನ್ನು ತಮ್ಮ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಅವ್ರನ್ನ ಬಳಸ್ಕೊಂಡಿದ್ದಾರೆ. ನಿರಂತರವಾಗಿ ಅವರು 4 ದಿವಸ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ಕೆಲಸಗಳ ಸ್ಥಗಿತಗೊಳಿಸಿ ಅವ್ರನ್ನ ಅಲ್ಲಿ ಧರಣಿ ಸ್ಥಳದಲ್ಲಿ ಕೂತ್ಕೊಂಡಿದ್ದರು. ಆದರೆ ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿ ಜಂಟಿಯಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ತಮ್ಮ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಎಲ್ಲ ಹೊರ ಗುತ್ತಿಗೆ ನೌಕರರು ಮತ್ತು ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈ ಸಿಬ್ಬಂದಿಯವರು ಒಂದು ಕೆಲಸವನ್ನು ಸ್ಥಗಿತಗೊಳಿಸ್ತೀವಿ ಅಂತೇಳಿ ಮುಖ್ಯ ಅಧಿಕಾರಿಗಳಿಗೆ ಒಂದು ಪತ್ರ 19ನೇ ತಾರೀಕು ಪತ್ರವನ್ನು ಕೊಟ್ಟು ಈ ಒಂದು 20ನೇ ತಾರೀಕು ಈ ಒಂದು ಧರಣಿಯಲ್ಲಿ ಬೆಂಬಲ ಕೊಡ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟು ಕೆಲಸ ಸ್ಥಗಿತಗೊಳಿಸ್ತಾರೆ. ಆದರೆ ಮುಖ್ಯ ಅಧಿಕಾರಿಗಳು ಏನು ಮಾಡ್ತಾರಂದರೆ ಇಲ್ಲಿ ಒಂದು ತಾರತಮ್ಯ ನೀತಿ ನೋಡಿ ತಮಗೆ ಅಲ್ಲೇ ಆದಾಗ ಪೌರ ಕಾರ್ಮಿಕರನ್ನು ತಮ್ಮ ಧರಣಿಯಲ್ಲಿ ಬಳಸೋದು. ಆದರೆ ಅವ್ರ ಹಕ್ಕಿಗಾಗಿ ಅವರು ಹೋರಾಟ ಮಾಡೋದ್ರಲ್ಲಿ ಅವ್ರ ಬೆಂಬಲ ನೋಡಿದ್ರೆ ಆದರೆ ಇದು ಪ್ರಜ್ವಲ್ ಏಜೆನ್ಸಿಯವ್ರಿಗೆ ಒಂದು ಲೆಟರ್ ಮಾಡ್ತಾರೆ. ಈಗಾಗಲೇ ಏನದ 29 ಪೌರ ಕಾರ್ಮಿಕರು ಹೊರಗುತ್ತಿಗೆಯಲ್ಲಿ ನೀವು ಕೆಲಸ ಅವರು ಸ್ಥಗಿತಗೊಳಿಸ್ಯಾರ, ಅವ್ರಿಗೆ ನಾವು ಬೇರೆಯವರಿಗೆ ಹೊಸಬರಿಗೆ ನಿಯೋಜನೆ ಮಾಡ್ರಿ ಅಂತ ಒಂದು ಲೆಟರ್ ಹಾಕ್ತಾರೆ. ಇದು ಎಂಥ ಅನ್ಯಾಯ ರೀ. ಅವರ ಸಂದರ್ಭದಲ್ಲಿ ಅವರಿಗೆ ಅಲ್ಲೇ ಆದಾಗ ಬಳಸ್ಕೊತಾರೆ. ಆದರೆ ಇವ್ರ ಹಕ್ಕಿಗೆ ಇವ್ರು ಹೋರಾಟ ಮಾಡ್ಬೇಕಾದ್ರೆ ಇಂಥ ಒಂದು ನೋಟಿಸ್ ಮೊದಲು ಯಾಕೆ ಜಾರಿ ಮಾಡಲಿಲ್ಲ ನೋಟಿಸ್, ಇವಾಗ ಯಾಕೆ ಮಾಡಿದ್ದಾರೆ ಅನ್ನೋ ನನ್ನ ಪ್ರಶ್ನೆ. ಆದ್ದರಿಂದ ಈ ಕೂಡಲೇ ನಮಗೇನು ಬೇಡಿಕೆಗಳದ ವೇತನ ತಾರತಮ್ಯ ಮತ್ತು ಇನ್ನಿತರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಗುಲ್ಬರ್ಗ ಅವರು ಕೂಡ ಈ ಒಂದು ನಮ್ಮ ಧರಣಿ ಸ್ಥಳಕ್ಕೆ ಆಗಮಿಸಿ ಏನು ನಮ್ಮ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಹಮ್ಮಿಕೊಳ್ಳುತ್ತಿದ್ವಿ. ಆದ್ದರಿಂದ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಶಾಸಕರು ಕೂಡ ಪುರಸಭೆ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈ ಪುರಸಭೆಯಲ್ಲಿ 2 ಜನ ಏನು ಪೌರ ಕಾರ್ಮಿಕರಿದ್ದರು, ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡ್ತಿದ್ರು. ಅವರನ್ನು ಏಕಾಏಕಿಯಾಗಿ ನೌಕರಿಯಿಂದ ತೆಗೆದು ಇಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಪೌರ ಕಾರ್ಮಿಕರನ್ನು ಸುಮಾರು ವರ್ಷಗಳಿಂದ ಎಲ್ಲರನ್ನ ಅವರ ದಾಖಲಾತಿ ಸೃಷ್ಟಿಸದೆ ಅವರನ್ನು ಕೆಲಸದಿಂದ ದುಡಿಸ್ಕೊಂಡು ಅವರಿಗೆ ಸರಿಯಾದ ಸಂಬಳ ಕೊಡೋದಿಲ್ಲ. ಮತ್ತು ಇವರು ಏನಾದರೂ ಧರಣಿ ಮಾಡ್ತೀವಿ ಅಥವಾ ಹೋರಾಟ ಮಾಡ್ತೀವಿ ಅಂದ್ರೆ ಅವರ ಮೇಲಧಿಕಾರಿಗಳ ಏನು ಸಂಘ ಸಂಸ್ಥೆಗಳಿಂದ ಇದು ಮಾಡಿರ್ತಾರಲ್ಲ ಅಂಥವರಿಗೆ ನೋಟಿಸ್ ಮುಖಾಂತರ ಅವರಿಗೆ ತಿಳಿಸೋದು, ಆಮೇಲೆ ಜಿಲ್ಲಾ ಯೋಜನಾಧಿಕಾರಿಗಳಿಗೆ ತಪ್ಪು ಮಾಹಿತಿಗಳನ್ನು ಕಳಿಸಿ ಅವರನ್ನು ನೌಕರಿಯಿಂದ ತೆಗೆದು ಹಾಕೋದು. ಕೆಲವು ಸಲ ಏನಾಗಿದೆ ಅಂದರೆ ಸುಮಾರು ಜನರನ್ನು ಈಗ ಅವರು ಅಲ್ಲೇ ಧರಣಿ ಕೂತಿದ್ದಾರೆ ಪುರಸಭೆ ಮುಂದುಗಡೆನೆ ಸುಮಾರು 6-7 ವರ್ಷದಿಂದನೂ ಅವರು ಕೆಲಸ ಮಾಡಿದರು. ಕೆಲಸ ಮಾಡಿದವರು ಕೂಡ ಸಂಬಳ ಎಂದು ಕೈ ಚೀಟಿ ಅಂತ ಸಂಬಳ ಕೊಡೋದು, ಆಮೇಲೆ ಹರಿದಾಕಿ ಬಿಡೋದು, ಈ ರೀತಿ ಮಾಡಿ ಅವರನ್ನು ಕೂಡ ಈ ಒಂದು ಪುರಸಭೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ಏನು ವ್ಯವಸ್ಥಿತವಾಗಿ ದಲಿತರನ್ನು ಪುರಸಭೆ ನೌಕರರನ್ನು ವ್ಯವಸ್ಥಿತವಾಗಿ ದೈಹಿಕವಾಗಿ ದುಡಿಸ್ಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡದೆ ಸರ್ಕಾರಿ ಸೌಲಭ್ಯಗಳನ್ನು ಸಿಗದ ಹಾಗೆ ಮಾಡ್ತಕ್ಕಂಥ ಈ ಒಂದು ಪುರಸಭೆ ಇಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಅದು ದ್ವಿತೀಯ ದರ್ಜೆ ಸಹಾಯಕರನ್ನು ಹಿಡ್ಕೊಂಡು ಪುರಸಭೆಯ ಮುಖ್ಯಾಧಿಕಾರಿವರೆಗೂ ಅವರನ್ನು ಅಮಾನತು ಮಾಡಬೇಕು. ಇಲ್ಲಾಂದ್ರೆ ಜೇವರ್ಗಿ ತಾಲೂಕದಿಂದ ಅವರನ್ನು ವರ್ಗಾವಣೆ ಮಾಡಿ ಜೇವರ್ಗಿ ತಾಲೂಕಿಗೆ ಪುನಃ ಹೊಸ ನೌಕರದಾರರು ಬಂದಾಗ ಮಾತ್ರ ಈ ಒಂದು ಪುರಸಭೆ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವರು ಕುಟಿಲ ಕಾರ್ಯಸ್ಥಾನ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾನು 4 ಮಾತುಗಳು ಮುಕ್ತಾಯ. ನಮಗೆ ಕೆಲಸದಿಂದ ತೆಗಿಲಕ್ಕೆ ಏನು ಕಾರಣ ತಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಪುರಸಭೆ ಜೇವರ್ಗಿಯಲ್ಲಿ ಒಟ್ಟು 29 ಜನ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಆದರೆ ನಮ್ಮ ಕೊಡ್ತಕ್ಕಂಥ ವೇತನದಲ್ಲಿ ಕಡಿತಗೊಳಿಸಿ ಪಾವತಿಸುತ್ತಿದ್ದರು. ಅದನ್ನು ಸಹ ನಾವು ಅಧಿಕಾರಿಗಳಿಗೆ ಕೇಳ್ತಿದ್ದೆವು.
ಮತ್ತು ಸರ್ಕಾರ ನಮಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೆಯ ಎಲ್ಲ ಮಾಹಿತಿಯನ್ನು ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಮಾಹಿತಿ ಪಡ್ಕೋಬೇಕಾದ್ರೆ ನಮ್ಮ ಮಾಹಿತಿಯನ್ನು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡೋದು, ಸರ್ವಿಸ್ ಕಟ್ ಮಾಡಿಕೊಡೋದು, ಈ ಥರ ಅಧಿಕಾರಿಗಳು ಮಾಡ್ತಿದ್ರು. ಮತ್ತು ನಾವು ಯಾವುದೇ ತರಹದ ಇಲಾಖೆಯಲ್ಲಿ ಕಪ್ಪು ಚುಕ್ಕಿ ಬೀಳದಂತೆ ಕೋವಿಡ್ ಸಂದರ್ಭದಲ್ಲಿ ಹಿಡಿದು ಸಹ ಸುಮಾರು 7 ವರ್ಷಗಳಿಂದ ಸತತವಾಗಿ ನಾವು ಮೇಲಾಧಿಕಾರಿಗಳ ಒಂದು ಆದೇಶ, ತಮ್ಮ ಹೇಳಿಕೆಯನ್ನು ಪಾಲಿಸಿಕೊಂಡು ಕೆಲಸ ಮಾಡ್ಕೊತ ಬಂದರೂ ಕೂಡ ನಮಗೆ ಯಾವುದೇ ಥರ ಮುಂಚೂಣಿ ಇಲ್ಲದೆ ಈ ಮಾಹಿತಿ ಕೊಡದೇ ನಮಗೆ 1ನೇ ತಾರೀಕು 3ನೇ ತಿಂಗಳು ಇದೇ ವರ್ಷ ನಮ್ಮನ್ನು ಕೈಬಿಟ್ಟು ನಮ್ಮ ಗುತ್ತಿಗೆದಾರರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಗುತ್ತಿಗೆದಾರರಿಗೆ ಕೊಟ್ಟು ನಮಗೆ ಯಾವುದೇ ಮಾಹಿತಿ ಇರಲಾರ್ದೇ ಸುಮಾರು 1 ವಾರಗಟ್ಟಲೆ ದುಡಿಸ್ಕೊಂಡ್ರೆ ಆಮೇಲೆ ನಮಗೆ ಗುತ್ತಿಗೆದಾರರಿಂದ ಮಾಹಿತಿ ಬಂದಾಗ ನಾವು ಮುಖ್ಯಾಧಿಕಾರಿಗಳು ಮನವಿ ಮಾಡಿದೆವು, ನಮಗೆ ಈ ಥರ ಯಾಕೆ ಏಕೈಕಿ ಕೈ ಬಿಟ್ಟಿದ್ದೀರಿ, ಯಾಕೆ ನಮಗೆ ದುಡಿದದ್ದು ಅನುಕಂಪನೆ ತೋರಿಸಲಿಲ್ಲ ಅಂತ ಕೇಳಿದಾಗ ಸರ್ಕಾರದಿಂದ ಆದೇಶ ಆಗ್ಯದ, ನಾವು ಏನೂ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ನಾವು ಅಧಿಕಾರಿಗಳ ಮುಂದೆ ನಮ್ಮ ನೋವು ತೋಡ್ಕೊಂಡ್ರು ಸಹ ನಮ್ಮ ಸ್ಪಂದಿಸಲಿಲ್ಲ. ಮತ್ತೆ ನಾವು ನ್ಯಾಯ ಪಡ್ಕೋಬೇಕಾದ್ರೆ ಮುಖಂಡರು ಮನೆಗೆ ಹೋದಾಗ ಈ ಥರ ಹೋರಾಟ ಹಮ್ಮಿಕೊಂಡ್ರು ಜಂಟಿ ಸಮಿತಿಗಳು ಮುಖಂಡರು. ನಾವು ನಮ್ಮ ಸ್ವಚ್ಛತೆ ಕೆಲಸವನ್ನು ನಿಲ್ಲಿಸಿ ನಾವು ನಮಗೆ ಅನ್ಯಾಯ ಆದದ್ದನ್ನು ಮುಖಂಡರು ಹೋರಾಟ ಮುಖಾಂತರ ನಮಗೆ ನ್ಯಾಯ ಕೊಡೋಕ್ಕೆ ಮುಂದಾಗ್ಯಾರ. ಅದಕ್ಕಾಗಿ ನಾವು ಬೆಂಬಲಿಸ್ತೀವಿ ಅಂತೇಳಿ ಮೊನ್ನೆ ನಾವು 18ನೇ ತಾರೀಕು ನಾವು ಇಲಾಖೆ ಮನವಿ ಮಾಡಿದೆವು. ಆ ಇಲಾಖೆ ಮನವಿ ಮಾಡಿದಾಗ ನಮ್ಮ ಗುತ್ತಿಗೆದಾರರಿಗೆ ಇಲಾಖೆಯಿಂದ ನೋಟಿಸ್ ಮಾಡ್ತಾರೆ, ನಿಮ್ಮ ಹೊರಗುತ್ತಿಗೆ ನೌಕರರು ನಮಗೆ ಲೆಟರ್ ಮುಖಾಂತರ ಕೆಲಸ ನಿಂದ್ರಿಸ್ತೀವಿ ಅಂತ ಹೇಳ್ಯಾರ. ಅದಕ್ಕಾಗಿ 29 ಜನರ ಪಾಲಿಗೆ ಇನ್ನೂ 29 ಜನರಿಗೆ ನೀವು ಬೇರೆ ಸಿಬ್ಬಂದಿಗಳು ನಿಯೋಜನೆ ಮಾಡಿ ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಆದರೆ ನಾವು ಇವತ್ತಿನ ದಿನ ಕೆಲಸ ನಿಂದ್ರಿಸಿದ್ದು ಯಾತಕಪ್ಪ ಅಂತಂದ್ರೆ ನಮಗೆ ಅನ್ಯಾಯ ಆದಿಸಲ್ಲ ಅಂತ ನ್ಯಾಯ ಪಡ್ಕೊಳಕ್ಕೆ. ನಮಗೆ ಅನ್ಯಾಯ ಆದಂಥದ್ದು ಗುರುತಿಸಿ ಸಂಘಟನೆ ಮುಖಂಡರು ಹೋರಾಟ ಮಾಡ್ತಾರಂದ್ರೆ ನಾವು ಅಲ್ಲಿ ಭಾಗಿಯಾಗಬೇಕು, ಆಗಬಾರ್ದ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಬಾರ್ದ. ನಮಗೆ ಆಗತಕ್ಕಂಥ ಪೇಮೆಂಟಿನಲ್ಲಿ ತಾರತಮ್ಯ ಆದದ್ದು ನಾವು ಕೇಳಬಾರ್ದ. ನಾವು ದುಡಿದಂಥದ್ದು ಸರ್ಕಾರಕ್ಕೆ ಸಲ್ಲಿಸಲಪ್ಪ ಅಂತಂದ್ರೆ ಯಾಕೆ ಸಲ್ಲಿಸಲಾಗಿರಿ ಸರ್ ಅಂತ ನಾವು ಕೇಳಬಾರ್ದ. ಈ ಥರ ನಮ್ಮ ಒಂದು ಬದುಕಿನ ಒಳಿತಕ್ಕಾಗಿ ನಾವು ಏನಾದರೂ ಕೇಳಿದ್ರೆ ಇಲಾಖೆ ಅಧಿಕಾರಿಗಳು ಇವರದೇ ಶಾಣೆತನದ, ಇವರೇ ಹಚ್ಚಿ ಕಲಿಸ್ತಾರೆ, ಇವರೇ ಉದ್ದೇಶಪೂರ್ವಕರೇ ಮೇಡಮ್. ನಾವು ಯಾವುದೇ ಥರ ಇಲಾಖೆಯಲ್ಲಿ ಹೋಗಿ ಕ್ವಶನ್ ಮಾಡಲಿಲ್ಲ ಅಂದ್ರೆ ಎಷ್ಟು ವರ್ಷಗಳ ಕಾಲ ಆದರೂ ನಮ್ಮನ್ನು ಇಟ್ಕೋತಾರೆ. ಹೀಗೆ 20 ವರ್ಷಗಳ ಕಾಲ ಎಂದೂ ನಮ್ಮ ತಾಯಿ ತಂದೆಯವರು ದುಡ್ಕೋತ ಬಂದಾರ, ಅವ್ರಿಗೆ ಯಾವುದೇ ಥರ ರಕ್ಷಣೆ ಸಿಕ್ಕಿಲ್ಲ, ಸರ್ಕಾರದಿಂದ ಸೌಲಭ್ಯ ಸಿಗಲ್ಲ. ಕ್ವಶನ್ ಮಾಡಿದವರಿಗೆ ಮಾತ್ರ ಯಾವ ಥರ ಸಂಚು ರೂಪಿಸಿ ಹೊರಗೆ ಹಾಕಬೇಕು ಅಂತಕ್ಕಂಥದ್ದು ಅಧಿಕಾರಿಗಳು ಸ್ಟಡಿ ಮಾಡಿ ನಮಗೆ ಹೊರಗೆ ಹಾಕ್ಯಾರ. ಈಗ ನಮ್ಮ ಜಾತಿಗೆ ಬರ್ತಕ್ಕಂಥ ಏನು ಸೂಪರ್ವೈಸರ್ ಅದಾರ ಅವ್ರು ಯಾವುದೇ ಥರ ಯೋಗ್ಯತೆ ಇಲ್ಲ. ಅವ್ರು ಒಂದು ದಿನವೂ ಮೂಲ ಹುದ್ದೆಯಲ್ಲಿ ಕೆಲಸ ಮಾಡಿಲ್ಲ. ನಾನು 7 ವರ್ಷ ಕೆಲಸ ಮಾಡೀನಿ. ಅವ್ರು ನನ್ನ ಕೈ ಕೆಲಸ ಮಾಡಬೇಕಾಗಿತ್ತಲ್ಲ ಪರ್ಮಿಷನ್ ಆಗ್ಬೇಕಾದ್ರೆ, ನನ್ನ ಗಮನಕ್ಕೆ ಇಲ್ಲ. ಅವರು ಅಂಥವ್ರು ತಂದು ನಮ್ಮ ಜಾತಿಗೆ ಕೂಡಿಸಿ ಮತ್ತು ನಮಗೆ ಇರ್ತಕ್ಕಂಥ ಮುಂಚೂಣಿಯಲ್ಲಿ ದುಡಿದಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಮಾಡಿ ನಮ್ಮನ್ನು ಹೊರಗೆ ಓಡಿಸಿ ನಮ್ಮ ಕುಟುಂಬ ಬೀದಿ ಪಾಲಾಗ ಮಾಡಿಟ್ರಿ ಇವತ್ತಿನ ಪರಿಸ್ಥಿತಿಯಲ್ಲಿ. ಅವರು ನಮ್ಮ ಹೆಸರಲ್ಲಿ PFS ಕಟ್ಟಿಸ್ಬೇಕ್ರಿ ಮೇಡಮ್. ಪ್ರತಿ ತಿಂಗಳ ಸರ್ಕಾರಿ ಆದೇಶ ಏನದ 10ನೇ ತಾರೀಕು ಒಳಗಡೆ ಕಾಂಟ್ರಾಕ್ಟ್ರಿಗೆ ನೀವು ದುಡ್ಡು ಕೊಟ್ಟು ಕಾಂಟ್ರಾಕ್ಟರ್ PFS ಕಟ್ಟಾರೆಲ್ಲ ನೋಡಬೇಕು, ನಿಗಾ ವಹಿಸ್ಬೇಕು ಅಂತೇಳಿ ಇಲಾಖೆಗೆ ಸರ್ಕಾರದಿಂದ ಆದೇಶ ಅದ. ಇವ್ರು 6 ತಿಂಗಳಿಗೊಮ್ಮೆ, 8 ತಿಂಗಳಿಗೊಮ್ಮೆ, 15 ತಿಂಗಳಿಗೊಮ್ಮೆ ಪಗಾರ ಹಾಕಿದ್ರೆ ನಮ್ಮ PFS ಕಡಿತಗೊಳ್ತದ. ಸರ್ಕಾರದಾಗ ಇವ್ರು ಕೆಲಸ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಬಿಡ್ತಾರೆ, ನಾವು ಹೊರಗೆ ಹೋಗ್ಬಿಡ್ತೀವಿ. ನಮ್ಮ ಹೆಂಡ್ರ ಮಕ್ಕಳು ಬೀದಿ ಪಾಲಾಗಿಬಿಡ್ತಾರೆ. ಅದಕ್ಕೆ ನಮ್ಮದೇನದ ಈ ಒಂದು ಹೋರಾಟದ ಮುಖಾಂತರ ಕೇಳ್ಕೊಳ್ಳೋದಂದ್ರೆ ನಮಗೆ ಯಾವುದೇ ಥರ ನೀವು ಇಲಾಖೆಯಿಂದ ನಮಗೇನು ಕೈ ಬಿಟ್ಟಿದ್ದೀರಿ, ನಮಗೆ ಮತ್ತೆ ನೀವು ಇಲಾಖೆಯಲ್ಲಿ ಕೆಲಸದಲ್ಲಿ ಮುಂದುವರಿಸಬೇಕು. ಮತ್ತು ಮುಂದೆ ಸರ್ಕಾರಿ ಯಾವುದೇ ಥರ ನಮಗೆ ಮಾಹಿತಿ ಕೇಳಿದಾಗ ಸಂಪೂರ್ಣವಾದಂಥ ಮಾಹಿತಿ ಕೊಡಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಕ್ಕೆ ನಮಗೆ ತಾವು ಹೆಲ್ಪ್ ಮಾಡಬೇಕು ಅಧಿಕಾರಿಗಳು ಅಂತೇಳಿ ಇವತ್ತಿನ ದಿನ ನಾವು ತಮ್ಮಲ್ಲಿ ಈ ನಿಮ್ಮ ಚಾನಲ್ ಮೂಲಕ ನಾವು ಮನವಿ ಮಾಡ್ಕೊತಿದ್ದೀವಿ ಸರ್. ಯಾಕೆ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿಪ್ಪ ಅಂತಂದರೆ, ಜೇವರ್ಗಿ ಪುರಸಭೆಯಲ್ಲಿ ಸುಮಾರು 7 ವರ್ಷಗಳಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿರತಕ್ಕಂಥ 2 ಜನ ಹೊರಗುತ್ತಿಗೆ ನೌಕರರನ್ನು ಏಕಾಏಕಿ ಮುನ್ಸೂಚನೆ ಇಲ್ಲದೇ ಕೈಬಿಟ್ಟಿದ್ದು ಮತ್ತು ಅವರ ವೇತನದಲ್ಲಿ ತಾರತಮ್ಯ, ಸೇವಾ ಹಿರಿತನದಲ್ಲಿ ತಾರತಮ್ಯ ಮಾಡಿದ ತಪ್ಪಿಸ್ತ ಅಧಿಕಾರಿಗಳನ್ನು ಕೂಡಲ ಅಮಾನತುಗೊಳಿಸಬೇಕು ಎಂದು ದಲಿತ ಸಂಘಟನೆಗಳ ಜಂಟಿ ಸಮಿತಿ ಹೋರಾಟದಲ್ಲಿ ಏನಪ್ಪ ಅಂತ ಮನವಿಯನ್ನು ಇರ್ತದೆ. ಹಾಗಾಗಿ ಯಾಕೆಪ್ಪ ಅಂತಂದರೆ ಇವತ್ತ ಹೊರಗುತ್ತಿಗೆ ನೌಕರರ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿಯನ್ನು ಇದ್ದಿದೆ. ಯಾಕೆ ಬೀದಿಗೆ ಬರ್ತಪ್ಪ ಅಂತಂದರೆ, ಇವತ್ತ ಸುಮಾರು 7 ವರ್ಷಗಳ ಕಾಲ ಅವರ ಕುಟುಂಬ ಈ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಸಂಬಳದ ಮೇಲೆ ನಿಂತಿರ್ತಕ್ಕಂಥ ಕುಟುಂಬ ಆಗಿರೋದ್ರಿಂದ ಅವರಿಗೇನಪ್ಪ ಅಂತಂದ್ರೆ ಅಧಿಕಾರಿಗಳ ಸುಮಾರು ವರ್ಷಗಳನ್ನು ಕೂಡ ಅನ್ಯಾಯವೆಸಗುತ್ತಾನೆ ಬಂದಿದ್ದಾರೆ. ಅದು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಗೆ ಆಗಿರ್ಬೋದು ಮತ್ತು ಜಂಟಿ ಸಮಿತಿ ಹೋರಾಟಕ್ಕೂ ಕೂಡ ಗಮನಕ್ಕೆ ಬಂದಾಗ ಅದನ್ನು ಕೂಡಲೇ ನಾವು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಾಗ ಯಾವುದೇ ಥರ ಸಮಂಜಸವಾದ ಉತ್ತರವನ್ನು ನೀಡದೆ ಹಾರಿಕೆ ಉತ್ತರ ಕೊಟ್ಟಿದ್ದರ ಸಲುವಾಗಿ ಇವತ್ತು ನಾವಪ್ಪ ಅಂತಂದ್ರೆ ಹೋರಾಟನ ಹಮ್ಮಿಕೊಳ್ಳಬೇಕಾಗ್ತದೆ. ಹಾಗಾಗಿ ಇವತ್ತು ಏನೇನಲ್ಲಿ ನಡೆದಿದೆ ಅಂತಕ್ಕಂಥ 1-2 ವಿಷಯಗಳನ್ನ ತಮ್ಮಲ್ಲಿ ಈ ಚಾನಲ್ ಮುಖಾಂತರ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೇನೆ. ಸುಮಾರು 7 ವರ್ಷಗಳ ಕಾಲ
ಪ್ರಾಮಾಣಿಕವಾಗಿ ಸೇವೆ ಮಾಡಿದವರನ್ನ ಯಾಕೆ ತೆಗಿತಾರ ಅಂತಕ್ಕಂಥ ಎರಡು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ತೆಗಿತಾರಪ್ಪ ಅಂತಂದರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವೇತನವನ್ನು ನಮಗೆ ಸರಿಯಾಗಿ ನೀಡ್ರಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಗಿ ಇವರನ್ನು ಹೊರಗಾಕ್ತಾರೆ. ಮತ್ತು ಏನು ಮಾಡ್ತಾರಪ್ಪ ಅಂತಂದ್ರೆ ಪರಿಸರ ಅಭಿಯಂತರಾದರು ಸಂಬಂಧಪಟ್ಟ ಜೈ ಅವರು ಇವ್ರಿಗೆ ಎಷ್ಟು ಪೇಮೆಂಟ್ ಇದೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ, ಅಧಿಕಾರಿಗೆ ಗೊತ್ತಿಲ್ಲ ಅಂದಾಗ ಇನ್ನು ಹೊರಗುತ್ತಿ ನೌಕರರ ಪರಿಸ್ಥಿತಿ ಏನು, ಅವ್ರು ಹ್ಯಾಂಗೆ ಮಾಡಬೇಕು ಮತ್ತು ಕೇಳೋದನ್ನು ಯಾರಿಗೆ ಕೇಳಬೇಕು, ಇಷ್ಟಿದ್ರೂ ಕೂಡ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಥರ ಕ್ರಮವನ್ನು ಅವರಿಗೆ ವಹಿಸಿರೋದಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಇನ್ನೊಬ್ಬರು FDC ಆಗಿರ್ತಕ್ಕಂಥ ಪೀರ್ ಶೆಟ್ಟಿ ಅವರು ಇವರು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೇಳ್ತದೆ. ಯಾರು ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೋ ಅಂಥವ್ರ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ರಿ, ಅವ್ರಿಗೆ ಕಾಯಮಾತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದಾಗ ಇವರು 7 ವರ್ಷ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ 3 ವರ್ಷ ಹಾಕ್ತಾರೆ, 10 ವರ್ಷ ದುಡಿದಿರ್ತಕ್ಕಂಥವರಿಗೆ 5 ವರ್ಷ ಹಾಕ್ತಾರೆ, ಸುಮಾರು 15 ವರ್ಷ ಸೇವೆ ಸಲ್ಲಿಸಿರೋರಿಗೆ 6-7 ವರ್ಷ ಹಾಕಿ ಇವರಿಗೆ ಯಾವುದೇ ಥರ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಖಾಯಮಾತಿ ಆಗ್ಲಾರ್ದಂಗೆ ನೋಡ್ತಕ್ಕಂಥ ಹುನ್ನಾರ ಪುರಸಭೆ ಅಧಿಕಾರಿಗಳು ನಡೆಸ್ಯಾರ. ಇಂಥ ಅಧಿಕಾರಿಗಳೇನಿದ್ದಾರಲ್ಲ ಪುರಸಭೆ ಅಧಿಕಾರಿಗಳು ಯಾರೇ ಆಗಿರಲಿ ಅವ್ರು ತಪ್ಪಿಸ್ತ ಅಧಿಕಾರಿಗಳು ಕೂಡಲೇ ಅಮಾನತ್ ಮಾಡ್ಬೇಕಂತೇಳಿ ನಾನು ಆಗ್ರಹಪಡಿಸ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಧರಣಿ ನಿರಂತರ ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಜೊತೆಗೆ ಗೀತಾ ಹೊಸಮನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.